ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಹಕಾರಿ ಸಂಘದ ಎಫ್ಡಿಎ ಅಧಿಕಾರಿ ಲಂಚಾವತಾರ ಕೇಸ್ಗೆ ಸಂಬಂಧಪಟ್ಟಂತೆ ಎಫ್ಡಿಎ ಮಧುಸೂದನನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಮಧುಸೂದನನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದು ಸಹಕಾರ ಸಂಘದ ನಿಬಂಧಕರಿಂದ ಈಗ ಈ ಅಧಿಕಾರಿಯ ಸಸ್ಪೆಂಡ್ ಆಗಿದೆ. ಎಫ್ಡಿಎ ಲಂಚಾವತಾರವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಯಲು ಮಾಡಿತ್ತು. ಲಂಚ ಪಡೆದ ವಿಡಿಯೋವನ್ನ ಗ್ಯಾರಂಟಿ ನ್ಯೂಸ್ ಪ್ರಸಾರ ಮಾಡಿತ್ತು. ಫಿನಾನ್ಸ್ ಲೈಸೆನ್ಸ್ ನವೀಕರಣ ಮಾಡೋಕೆ ಅಂದರೆ ರಿನ್ಯೂವಲ್ ಮಾಡೋಕೆ 30,000 ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ. ಮೊದಲ ಹಂತವಾಗಿ 3,000 ಮುಂಗಡುವ ಹಣವನ್ನು ಪಡೆದಿದ್ದ ಈ ಅಧಿಕಾರಿ ಉಳಿದ ಹಣವನ್ನು ಕೆಲಸ ಆದ್ಮೇಲೆ ಕೊಡಿ ಅಂತ ಹೇಳಿದ್ದ. ವಿಡಿಯೋ ಆಧಾರದ ಮೇಲೆ ಕ್ರಮವನ್ನು ಸಹಕಾರಿ ಇಲಾಖೆ ಕೈಗೊಂಡಿದೆ. ಅಂದರೆ ಆ ಸುದ್ದಿಯನ್ನು ಪ್ರಸಾರ ಮಾಡಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್. ಬೆಳಗಾವಿಯ ಸಂಘದಿಂದ ನಿನ್ನೆ ಮಧುಸೂದನ್ಗೆ ನೋಟಿಸನ್ನು ಜಾರಿಗೊಳಿಸಲಾಗಿತ್ತು. ನೋಟಿಸ್ ಆದಮೇಲೆ ಅಮಾನತು ಆದೇಶವನ್ನು ಹೊರಡಿಸಿದ್ದಾರೆ ಸಂಘದ ನಿಬಂಧಕರು. ಸಹಕಾರಿ ಇಲಾಖೆಯ ಅಧಿಕಾರಿ ವಿರುದ್ಧ ಶಿಸ್ತು ಕ್ರಮವನ್ನು ಸರ್ಕಾರ ಕೈಗೊಂಡಿದೆ. ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಇಂಪ್ಯಾಕ್ಟ್. ಇದು ಸಹಕಾರಿ ಸಂಘದ ಎಫ್ಡಿಎ ಅಧಿಕಾರಿಯ ಲಂಚಾವತಾರವನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ಬಯಲು ಮಾಡಿತ್ತು. ಪರಿಣಾಮ ಇದೀಗ ಆತನನ್ನು ಸಸ್ಪೆಂಡ್ ಮಾಡಲಾಗಿದೆ. ಸಹಕಾರಿ ಸಂಘದ ನಿಬಂಧಕರು ಆತನನ್ನು ಸಸ್ಪೆಂಡ್ ಮಾಡಿ ನೋಟಿಸನ್ನು ಕೊಟ್ಟಿದ್ರು. ಆನಂತರ ಸಸ್ಪೆಂಡ್ ಮಾಡಿದ್ದಾರೆ. ಆತನ ಲಂಚಾವತಾರದ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಿ. ಒಂದು ಬದಿಯಲ್ಲಿ ನೀವು 30,000 ರೂಪಾಯಿ ಕೇಳಿದ್ದಾರೆ ರಿನ್ಯೂವಲ್ಗೆ. ಅದರಲ್ಲಿ 3,000 ರೂಪಾಯಿ ಕೊಡಿ ಮುಂಗಡವಾಗಿ, ಅಂದರೆ ಅಡ್ವಾನ್ಸ್ ಕೊಡಿ, ಕೆಲಸ ಆದಮೇಲೆ ನೀವು ಉಳಿದಿರೋ 27,000 ರೂಪಾಯಿ ಕೊಡಿ ಅಂತ. ಆ ವಿಡಿಯೋವನ್ನು ಅಧಿಕಾರಿಗಳಿಗೆ ಮುಟ್ಟಿಸುವಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಯಶಸ್ವಿಯಾಗಿದೆ. ಅವರ ವಿರುದ್ಧ ಕ್ರಮವನ್ನು ಕೂಡ ಜರುಗಿಸಿದ್ದಾರೆ. ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಇಂಪ್ಯಾಕ್ಟ್. ಇಂಥವುಗಳು 1000 ಆಗ್ತಾ ಇದ್ದಾವೆ. ನಾವು ಕೂಡ ಹದ್ದಿನ ಕಣ್ಣಿಟ್ಟಿದ್ದೀವಿ. ಜನರಿಗೆ ಅನುಕೂಲ ಆಗುವಂತಹ ವ್ಯವಸ್ಥೆ ಜಾರಿಗೆ ಬರಬೇಕು ಅನ್ನುವಂತಹ ಪಣ ತೊಟ್ಟಿದ್ದೀವಿ. ಅಂಥದ್ರಲ್ಲಿ ಒಂದೊಂದೇ ಕೆಲಸವನ್ನು ಅಂದರೆ ಇಂತಹ ಲಂಚ ಬಾಕರನ್ನು ತೋರಿಸುವ ಕೆಲಸವನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. 30,000 ರೂಪಾಯಿ ಮಹಾನ ಅಂತ ನೀವು ಕೇಳ್ಬೋದು. ಒಬ್ಬೊಬ್ಬರಿಂದ 30,000 50,000 ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಜನ ಹೋಗ್ತಾರೆ ಅಂತ ರಿನ್ಯೂವಲ್ಗೆ. ನೀವು ನಾಳೆ ಫೋನ್ ಮಾಡಿ ನೋಡಿ, ಏನು ಚೆನ್ನಾಗಿ ಒಂದು ಫೋನಲ್ಲಿ ಆಲ್ರೆಡಿ ಇದ್ದು ಮತ್ತೊಂದು ಕಡೆಗೆ ಯಾರು ಬಂದು 3,000 ಮುಂಗಡುವ ಕೊಟ್ಟಿದ್ರಲ್ಲ ಅಂಥವ್ರ ಹತ್ರ ರಾಜಾರೋಷವಾಗಿ ಮಾತಾಡ್ತಾರೆ. ಎಲ್ಲವೂ ಸಂವಿಧಾನಬದ್ಧವಾಗಿ ನಾವು ಮಾಡ್ತಾ ಇದೀವಿ ಅನ್ನೋ ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಅಧಿಕಾರಿಗಳು ಮೈಗೂಡಿಸ್ಕೊಬಿಟ್ಟಿದ್ದಾರೆ. ಅವ್ರು ಅಂದ್ಕೊಂಡಿದ್ದಾರೆ ಸಂಬಳದ ಪಾಡಿಗೆ ಸಂಬಳ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಕೂಡ್ದು. ಅದಾದ್ಮೇಲೆ ಹೊರಗಡೆ ಮೇಲ್ಗಡೆ ಏನು ಬರುತ್ತೆ ಇಂಥವೆಲ್ಲ ಇವನ್ ಲೆಕ್ಕ ಇಡ್ಬೇಕು ನಾವು ಅಂತ. ಆ್ಯಂಡ್ ಅದನ್ನು ರಾಜಾರೋಷವಾಗಿ ಮಾಡ್ತಾರೆ. ಬಿಕಾಸ್ ಮೈಗೂಡಿಸ್ಕೊಬಿಟ್ಟಿರ್ತಾರೆ. ಕಳ್ಳಂಗೆ ಆರಂಭದಲ್ಲಿ ಒಂದು 2-3 ಸಲ ಕದಿಯ ತನಕ ಒಂಥರ ಮುಜುಗರ, ಭಯ, ಆತಂಕ ಎಲ್ಲ ರೂಢಿ ಆಗಿಬಿಟ್ರೆ ಏನು ಹೇಳಿ, ಅದೇ ಅವನ ಕಾಯಕ, ಅವನ ಕೆಲಸವೇ ಅದು ಕಾಯಕ. ಹಾಗೆ ಲಂಚ ಬಾಕ್ರದು ಅಷ್ಟೇ. ಭಯ ಇಲ್ಲ, ಸಿಗಾಕೊಂಡ್ರೆ ಏನು ಅನ್ನೋ ಆತಂಕ ಇಲ್ಲ. ಇದೇ ನಮ್ಮ ಕೆಲಸ, ಲಂಚವನ್ನು ತಗೊಳ್ಳೋದೇ ನಮ್ಮ ಕೆಲಸ ಅನ್ನೋ ರೀತಿಯಲ್ಲಿ ಎಷ್ಟೋ ಜನ ಈ ರೀತಿ ಎಡು ಬಿದ್ದಿರೋದನ್ನು ನೋಡ್ತಾ ಇರ್ತೀವಿ.